കടുകുമണിക്കൊരു കണ്ണുണ്ട്, ആ കണ്ണിനകത്തൊരു കരടുണ്ട്. ಪೂವರಮ್ಮಲ ಎಂಬ ವಯನಾಡಿನ ಗ್ರಾಮಾಂತರದಲ್ಲಿರುವ ಸಾಧಾರಣ ಕುಟುಂಬದ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಜೆಸ್ಸಿ ಹಿರಿಯವಳು. ಕೆಳಮಧ್ಯಮ ವರ್ಗದ ಕುಟುಂಬವು ಕೃಷಿಯಿಂದ ಜೀವನೋಪಾಯವನ್ನು ಕಂಡುಕೊಳ್ಳುತ್ತದೆ ಮತ್ತು ಜೆಸ್ಸಿಯ ತಾಯಿ ಮೇರಿ ಕುಟುಂಬಕ್ಕೆ ಹಣ ಸಂಪಾದಿಸಲು ಹೊಲಿಗೆ ಮಾಡುತ್ತಾರೆ. ಜೆಸ್ಸಿ ತನ್ನ ಅಧ್ಯಯನವನ್ನು ತೊರೆದು ಮನೆ ಕೆಲಸ ಮತ್ತು ಕಸೂತಿ ಮಾಡಲು ಸಹಾಯ ಮಾಡುತ್ತಾಳೆ. ಜವಳಿ ಅಂಗಡಿ ತೆರೆಯುವ ಬೆನ್ನಿಗೆ ಜೆಸ್ಸಿ ಇಷ್ಟ. ಒಂದು ದಿನ ಜೆಸ್ಸಿ ಪಟ್ಟಣದಿಂದ ಹಿಂತಿರುಗಿದಾಗ ಮೇರಿ ತನ್ನ ಕ್ಲೈಂಟ್ಗಳಲ್ಲಿ ಒಬ್ಬರಿಗೆ ಕರೆ ಮಾಡಿ ಬ್ಲೌಸ್ಗಾಗಿ ಅಳತೆಗಳನ್ನು ಖಚಿತಪಡಿಸಲು ಹೇಳುತ್ತಾಳೆ. ಜೆಸ್ಸಿ ತಪ್ಪು ಸಂಖ್ಯೆಗೆ ಡಯಲ್ ಮಾಡಿದಾಗ ಕೋಡಿಕೋಡ್ನ ಆಟೋ ರಿಕ್ಷಾ ಚಾಲಕ ವಿಷ್ಣು ಉತ್ತರಿಸುತ್ತಾನೆ. ವಿಷ್ಣು ಮತ್ತೆ ಅವಳಿಗೆ ಕೆಲವು ಬಾರಿ ಕರೆ ಮಾಡುತ್ತಾನೆ ಮತ್ತು ಅವರು ಕ್ರಮೇಣ ಒಬ್ಬರನ್ನೊಬ್ಬರು ನೋಡದೆ ಪ್ರಣಯ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ವಿಷ್ಣು ಇಬ್ಬರು ಸಹೋದರಿಯರೊಂದಿಗೆ ವಾಸಿಸುತ್ತಾನೆ. ಅವನನ್ನು ಒಬ್ಬ ಕುಟುಂಬವು ತಮ್ಮ ಅನಾರೋಗ್ಯ ಪೀಡಿತ ತಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸಹಾಯ ಮಾಡುವ ಸಹಾಯಕ ವ್ಯಕ್ತಿಯಾಗಿ ಚಿತ್ರಿಸಲಾಗಿದೆ. ಒಂದು ದಿನ ವಿಷ್ಣುವಿನ ಸಹೋದರಿಯರು ಜೆಸ್ಸಿಗೆ ಕರೆ ಮಾಡಿ ವಿಷ್ಣುವನ್ನು ಸಂತೋಷದಿಂದ ನೋಡಲು ಕರೆ ಮಾಡುವಂತೆ ಕೇಳುತ್ತಾರೆ. ಜೆಸ್ಸಿ ಮತ್ತು ವಿಷ್ಣು ಪ್ರತಿದಿನ ಮಾತನಾಡುತ್ತಾರೆ. ಒಂದು ದಿನ ಅವರು ಅಂತಿಮವಾಗಿ ಅವಳ ಚರ್ಚ್ ಉತ್ಸವದಲ್ಲಿ ಭೇಟಿಯಾಗಲು ನಿರ್ಧರಿಸುತ್ತಾರೆ. ವಿಷ್ಣು ಅನಾರೋಗ್ಯ ಪೀಡಿತ ತಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕಾಯಿತು, ಆದ್ದರಿಂದ ಅವರು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಆದರೆ ಅವರು ದೂರವಾಣಿಯಲ್ಲಿ ಮಾತನಾಡುತ್ತಲೇ ಇರುತ್ತಾರೆ. ಜೆಸ್ಸಿಗೆ ಬೆನ್ನಿಯಿಂದ ಮದುವೆಯ ಪ್ರಸ್ತಾಪ ಬರುತ್ತದೆ. ಜೆಸ್ಸಿ ವಿಷ್ಣುವಿಗೆ ಬೆನ್ನಿ ಮತ್ತು ಅವನ ತಾಯಿ ತನ್ನನ್ನು ನೋಡಲು ಬರುತ್ತಿದ್ದಾರೆ ಎಂದು ತಿಳಿಸುತ್ತಾಳೆ. ಅವಳು ವಿಷ್ಣುವಿಗೆ ಏನು ಮಾಡಬೇಕೆಂದು ಕೇಳುತ್ತಾಳೆ ಮತ್ತು ಅವನು ಶಾಂತವಾಗಿರಲು ಸೂಚಿಸುತ್ತಾನೆ. ಜೆಸ್ಸಿಯ ತಾಯಿ ಜೆಸ್ಸಿಯ ಕುಟುಂಬ ಮತ್ತು ಅವರ ಮನೆಯಿಂದ ಪ್ರಭಾವಿತಳಾಗುವುದಿಲ್ಲ ಮತ್ತು ಜೆಸ್ಸಿಯ ತಾಯಿ ಅವಳಿಗೆ ಚಹಾ ನೀಡಿದಾಗ ಹೊರಗೆ ಹೋಗುತ್ತಾಳೆ. ಬೆನ್ನಿಯ ತಾಯಿ ಮದುವೆಯನ್ನು ವಿರೋಧಿಸುತ್ತಾಳೆ. ಜೆಸ್ಸಿ ಸಂತೋಷಗೊಂಡು ವಿಷ್ಣುವಿಗೆ ಹೇಳುತ್ತಾಳೆ. ಅವನು ಜೆಸ್ಸಿಗೆ ತನ್ನ ಜೀವನ ಕಠಿಣವಾಗಿದೆ ಮತ್ತು ಅವಳು ಬೆನ್ನಿಯೊಂದಿಗೆ ಉತ್ತಮವಾಗಿದ್ದಾಳೆ ಎಂದು ಹೇಳುತ್ತಾನೆ. ಅವರು ಒಂದು ದಿನ ಭೇಟಿಯಾಗಲು ಯೋಜಿಸುತ್ತಾರೆ. ಬೆನ್ನಿ ತನ್ನ ತಾಯಿಯ ವಿರೋಧದ ಹೊರತಾಗಿಯೂ ಜೆಸ್ಸಿಯನ್ನು ಮದುವೆಯಾಗಲು ಒತ್ತಾಯಿಸುತ್ತಾನೆ. ಒಂದು ದಿನ ಅವನು ತನ್ನ ತಾಯಿಯನ್ನು ಮನವೊಲಿಸಲು ಪಾದ್ರಿಯ ಸಹಾಯವನ್ನು ಕೇಳುತ್ತಾನೆ. ಪಾದ್ರಿ ಅವನಿಗೆ ಬೇಕಾದುದನ್ನು ಮಾಡಲು ಪ್ರೋತ್ಸಾಹಿಸುತ್ತಾನೆ. ಜೆಸ್ಸಿಯ ಕುಟುಂಬಕ್ಕೆ ಬೆನ್ನಿ ತನ್ನ ತಾಯಿ ಏನು ಯೋಚಿಸಿದರೂ ಜೆಸ್ಸಿಯನ್ನು ಮದುವೆಯಾಗಲು ಬಯಸುವುದಾಗಿ ಹೇಳುತ್ತಾನೆ. ಜೆಸ್ಸಿ ವಿಷ್ಣುವಿಗೆ ತನ್ನ ನಿಶ್ಚಿತಾರ್ಥ ಖಚಿತವಾಗಿದೆ ಎಂದು ತಿಳಿಸುತ್ತಾಳೆ. ಜೆಸ್ಸಿ ವಿಷ್ಣು ತನ್ನ ಊರಿಗೆ ಬರಬಹುದೇ ಎಂದು ಕೇಳುತ್ತಾಳೆ, ಆದರೆ ಅವಳನ್ನು ತಿಳಿದಿರುವ ಯಾರಾದರೂ ಅವರನ್ನು ಒಟ್ಟಿಗೆ ನೋಡಬಹುದು ಎಂದು ಹೇಳುತ್ತಾನೆ. ಅವಳ ಕುಟುಂಬವು ತಮ್ಮ ಸಂಬಂಧಿಕರನ್ನು ನಿಶ್ಚಿತಾರ್ಥಕ್ಕೆ ಆಹ್ವಾನಿಸಲು ಹೋದಾಗ ಜೆಸ್ಸಿ ಇದನ್ನು ಭೇಟಿಯಾಗಲು ಒಂದು ಅವಕಾಶವೆಂದು ನೋಡುತ್ತಾಳೆ. ಅವನನ್ನು ನೋಡಲು ಅವಳು ಕೋಡಿಕೋಡ್ಗೆ ಪ್ರಯಾಣಿಸುತ್ತಾಳೆ. ಕೋಡಿಕೋಡ್ ತಲುಪಿದ ಜೆಸ್ಸಿ ಬಸ್